ಈ ಆಟೋದಲ್ಲಿ ಒಂದು ಹುಡುಗಿ ಬಂದಲ್ಲ, ಎಲ್ಲೋದ್ಲು? ಸರ್ ನಾನು ಆಟೋ ಡ್ರೈವರ್ ಬಾಡಿಗೆ ಬಂದಿದ್ದೀನಿ. ಅಲ್ಲೆಲ್ಲೋದ್ಲು ಗೊತ್ತಿಲ್ಲ ಸರ್. ಕತೆ ಗೀತೆ ಹೇಳ್ಬೇಡ, ಎಲ್ಲೋದ್ಲು ಅಂತ ಹೇಳು. ಅದು ಸರ್ ಹುಡುಗಿ ಮನೆ ಇದೆ ಗ್ರೌಂಡ್ ಫ್ಲೋರು. ಆದ್ರೆ ಅವಳು 3ನೇ ಮಾಡಿ ಹೋದ್ಲು ಸರ್. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಹೇಳಿ? ನಾನು ಆಟೋ ಡ್ರೈವರು. ಏಯ್, ಎಷ್ಟು ಅಲಾಟೆ ಮಾಡ್ತೀಯ? ಬಂದ್ರ ಸರ್ ನನ್ಗೆ ಯಾಕೆ ಬೈತೀರಾ? ನಾನು ಆಟೋ ಡ್ರೈವರು. ದೇವ್ರೆ, ನನ್ನ ಕನ್ಸಂತೂ ನನ್ಸ್ ಮಾಡಲಿಲ್ಲ. ನಮ್ಮ ಅಪ್ಪ ಅಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನನ್ನ ಜೊತೆನೆ ಆಟ ಆಡೋದಕ್ಕೆ ನೋಡಿದ್ರು. ಅದಕ್ಕೆ ನಾನು ಸಾಯ್ತಾ ಇದ್ದೀನಿ. ಆದರೆ ನನ್ನ ಫ್ರೆಂಡ್ ಸೌಂದರ್ಯಗೆ ಈ ವಿಷಯನ ಮುಟ್ಲಿಲ್ಲ ಅನ್ನೋದೊಂದೇ ಕೊರಗು. ನನ್ನ ಸಾವು ನೋಡಿ ಪ್ರತಿಯೊಬ್ಬ ತಂದೆ ತಾಯಿಗೂ ಬುದ್ಧಿ ಬರಲಿ, ಅವರು ಹೆಣ್ಮಕ್ಳ ಆಸೆಗೆ ಬೆಲೆ ಕೊಡಲಿ ಅನ್ನೋದೇ ನನ್ನ ಆಸೆ. ನನಗೆ ನೆಮ್ಮದಿಯಾಗಿ ಸಾಯೋದಕ್ಕೆ ಅವಕಾಶ ಮಾಡಿಕೊಡು, ನನಗಷ್ಟೇ ಸಾಕು. ನಾನು ನಿನ್ನ ಹತ್ರನೇ ಬರ್ತಾ ಇದ್ದೀನಿ. ಯಾರ್ರಿ ನೀವು? ನೀವ್ಯಾಕೆ ನನ್ನನ್ನು ಇಟ್ಕೊಂಡ್ರಿ? ನೀವೇ ನನ್ಗೆ ಫೋನ್ ಮಾಡಿದ್ರಲ್ಲ. ಅಂದ್ರೆ ನೀವು ಸೌಂದರ್ಯ ಅವ್ರ ಅಣ್ಣನ? ನಾನು ಶಂಕರ್. ಅಲ್ಲ, ಅಂದ್ಮೇಲೆ ನೀವ್ಯಾಕೆ ನನ್ನ ಕೈ ಇಟ್ಕೊಂಡ್ರಿ? ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ. ಇಲ್ಲ, ನಾನ್ ಸಾಯ್ಬೇಕು. ನಾನ್ ಸಾಯ್ತೀನಿ. ನಾನು ಹೇಳೋ ಮತ್ ಕೇಳಿ. ರೀ, ನಿಮ್ಮ ಮುಖದ ಮೇಲಿರೋ ಟೆನ್ಷನ್ ನಿಮಗೆ ಸೂಟ್ ಆಗಲ್ಲ. ಸ್ವಲ್ಪ ನಗಿ. ಮಿಸ್ಟರ್ ರಾಘವ್ ಅಂದರೆ ಹೀಗೇನೆ ಸದಾ ನಗ್ನಗ್ತಾ ಇರಬೇಕು. ನೀವು ಬೇಜಾರು ಮಾಡ್ಕೊಂಡಿರೋ ಮುಖ ಹೊತ್ಕೊಂಡು ಊರಿಗೆ ಹೋದರೆ ಅಲ್ಲಿರೋ ಜನ ಎಲ್ಲ ಅನ್ಕೋತಾರೆ ಲಕ್ಷ್ಮಿ ಗಂಡನಿಗೆ ಬೇಜಾನ್ ಕಾಟ ಕೊಡ್ತಿದ್ದಾಳೆ ಅಂತ. ಯಾಕೆ ಹೇಳಿ? ಮೊದಲೇ ಊರಿನವ್ರಿಗೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಲ್ವಾ, ಅದನ್ಯಾರೂ ಮರ್ತಿರಲ್ಲ. ಅಂದರೆ ಮಿಸಸ್ ರಾಘವ್ ಹೀಗೆ ನಮ್ಮ ಕಾಟ ಕೊಟ್ಟಿಲ್ಲ ಅಂತನಾ? ರೀ ಅಷ್ಟಕ್ಕೆ ಕೋಪ ಮಾಡ್ಕೊತಿದ್ಯಾ? ನಾನು ತಮಾಷೆ ಮಾಡಿದೆ ಅಷ್ಟೆ. ನಾನು ಅಷ್ಟೆ ತಮಾಷೆ ಮಾಡಿದೆ. ರೀ, ನೀವು ಹೀಗೆ ಯಾವಾಗಲೂ ನಗ್ನಗ್ತಾ ಇದ್ರೆ ನಮಗೂ ಧೈರ್ಯ ರೀ. ನಗ್ನಗ್ತಾ ಹೀಗೆ ಎಲ್ಲಾನು ಎದುರಿಸ್ಬೇಕು. ಅರ್ಥ ಆಯ್ತಾ? ಆಯಿತು ಲಕ್ಷ್ಮಿ. ಪಾಪ, ಏನು ಮಗಳೇ? ನೀವು ಹೋಗ್ಲೇಬೇಕಾ? ಯಾಕೆ ಮಗಳೇ ಹೀಗೆ ಕೇಳ್ತಿದ್ಯಾ? ಪಾಪ, ಇದು ಪರಿಹಾರಕ್ಕಷ್ಟೇ ಆಗ್ತಿರೋ ಮದುವೆ ಅಂತ ಮೀರಾ ಆಂಟಿ ಹತ್ರ ಕ್ಲಿಯರ್ ಆಗಿ ಹೇಳಿ ಬನ್ನಿ. ಆಯಿತು ಮಗಳೇ, ಹೇಳ್ತೀನಿ. ಓಕೆ ಪಾಪ, ಹುಷಾರು. ಬಾಯ್ ಪಪ್ಪ.